ಸಿನಿಮಾ ಆಧಾರ ಆದಂಥ ಒಬ್ಬರು ಒಂದು ಪ್ರಜಾಕೀಯ ಅಂತ ಒಂದು ಪಕ್ಷ ಕಟ್ಟಿ ಈ ಉತ್ತಮ ಪ್ರಜಾಕೀಯ ಅಂತ ಏನ್ ಮಾಡಿದ್ರು ಅವ್ರಿಗೆ ಮಾತಾಡೋ ಖಂಡಿತ ಹಕ್ಕಿದೆ. ಬಟ್ ಅವ್ರಿಗೆ ಸಮಾಜದ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲ. ನೀವು ಕಟ್ಬೋದು, ಬಟ್ ಆ ಮನಸ್ಥಿತಿ ಇರಬೇಕು. ಆ ಮನಸ್ಥಿತಿ ಆ ಟೀಮ್ನಲ್ಲಿ, ಆ ತಂಡದಲ್ಲಿ ಆ ವ್ಯಕ್ತಿನ ನನ್ಗೆ ಕಾಣಿಸ್ತು. ಕ್ರಿಶ್ಚಿಯನ್ನರ ರಾಷ್ಟ್ರ ಬ್ರಿಟನ್ ಈ ಲೆಕ್ಕಾಚಾರಗಳಿರುವ ಸಂದರ್ಭದಲ್ಲಿ ಅನ್ಯ ಧರ್ಮ ಯಾರೋ ಪ್ರಧಾನಿ ಆಗ್ತಾರೆ ಅನ್ನೋದಾದ್ರೆ ನಮ್ಮ ದೇಶ ನಾಳೆ ಅದನ್ನ ಆಗ್ಬೋದಲ್ಲ ಅಂತ. ನೀವು ಇವತ್ತಿನ ದಿನ ನಮ್ಮವರು ಒಂದು ಯಾರು ದಲಿತ, ನಮ್ಮವರು ಒಂದು ದಲಿತರು ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿನವರು ಇದ್ದಾರೆ, JDS ನವರು ಇದ್ದಾರೆ. ಅವ್ರು ನಮ್ಮವರಾಗಲ್ಲ, ಅವ್ರು ಕಾಂಗ್ರೆಸ್ ಬಿಜೆಪಿ JDS ಸಿದ್ಧಾಂತದವರು. ನಮ್ಮವರು ಅಂದ್ರೆ ಸಮ ಸಮಾಜ ಕಟ್ಟವರು, ಮನಸ್ಸು ಇಟ್ಕೊಂಡಿರೋರು, ಯಾವುದೇ ಜಾತಿ ಧರ್ಮ ಲಿಂಗ ವರ್ಗ ದೇಶದವರಾಗಿತ್ತು. ನಾಳೆ ದಿನ ಯಾವನೋ ಒಬ್ಬ ಮುಸಲ್ಮಾನ ಕ್ರೈಸ್ತನ್ ಬಯ್ಯೋ ಮುಸಲ್ಮಾನ ಕ್ರೈಸ್ತ ಬಂದ್ರು ಕೂಡ ಅವ್ನು ಎತ್ತ ಹಾಕ್ಬಿಡ್ತಾರೆ, ಸರಸಂಚಾಲಕ ಮಾಡ್ಬಿಡ್ತಾರೆ, ಅವನ್ನೇ ಬೆಳೆಸ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಸಿದ್ಧಾಂತ ಮುಖ್ಯ, ಆ ಸಿದ್ಧಾಂತದ ಲೋಪದೋಷ ಇದೆ. ಬಟ್ ನಾವು ಕೂಡ ಸಿದ್ಧಾಂತ ಮುಖ್ಯ. ನಮ್ಮ ಸಿದ್ಧಾಂತನೇ ಸತ್ಯ, ಪರಿವರ್ತನೆ. ನಾವು ಮನುಷ್ಯರ ಮಧ್ಯೆ ಅಸ್ಮಿತೆ ತರೋದಲ್ಲ, ಸೈದ್ಧಾಂತ. ಸರ್, ಇವಾಗಲೇ ಮಾತಾಡ್ದ ಸಾಮಾಜಿಕ ಪರಿವರ್ತನೆ ಬಗ್ಗೆ ಮಾತಾಡಿದ್ರಿ. ಅಂದರೆ ಸಿನಿಮಾದಿಂದ ಸಾಮಾಜಿಕ ಪರಿವರ್ತನೆ ಆಗೋದು ಕಷ್ಟ ಅಂತ. ಈಗ ಸಿನಿಮಾ ಆಧಾರ ಆದಂಥ ಒಬ್ಬರು ಒಂದು ಪ್ರಜಾಕೀಯ ಅಂತ ಒಂದು ಪಕ್ಷ ಕಟ್ಟಿದ್ರು. ಸೊ ಅದು ಕೂಡ ನಿಮ್ಮ ಸಿದ್ಧಾಂತಗಳಿಗೆ ಒಳಪಟ್ಟಿರುತ್ತೋ ಹೇಗೆ? ಖಂಡಿತ ನಮ್ಮ ಸಿದ್ಧಾಂತ ಒಳಪಟ್ಟಿಲ್ಲ. ಇವಾಗ ಪ್ರಜಾಪ್ರಭುತ್ವದ ಎಲ್ಲರೂ ಕೂಡ ಅವರವ್ರ ರೀತಿಯಲ್ಲಿ ಸಮಾಜಮುಖಿ ಕೆಲಸ ಮಾಡಕ್ಕೆ ಹಕ್ಕಿದೆ, ಜವಾಬ್ದಾರಿ ಇದೆ. ಯಾವುದೇ ಕ್ಷೇತ್ರನ ಬರಲಿ. ಕೆಲವು ಸ್ವಾಮೀಜಿಗಳು ಮಾಡಬಾರ್ದು ರಾಜಕೀಯದಲ್ಲಿ ಅಂತಾರೆ. ಸ್ವಾಮೀಜಿಗಳು ನಿಂತ್ಕೊಳ್ಳಿ, ಮಾತಾಡ್ಲಿ, ಸಿನಿಮಾ ನಟರ ಹೇಗೆ ಜಾಸ್ತಿ ಮಾತಾಡ್ಲಿ, ಅವ್ರ ವಿಚಾರಗಳು ಗೊತ್ತಾಗ್ಲಿ, ಅವ್ರ ಪೊಳ್ಳತನ ಗೊತ್ತಾಗ್ಲಿ ಅಂತ ಹೇಳ್ತೀವೋ, ಸ್ವಾಮೀಜಿಗಳ ಪೊಳ್ಳತನಗಳು ಗೊತ್ತಾಗ್ಲಿ, ಎಲ್ಲ ಬಹಿರಂಗವಾಗ್ಲಿ. ಅವ್ರು ಮಾತಾಡ್ದವ ನಮಗೆ ಗೊತ್ತಾಗೋದು. ಸೊ ಎಲ್ಲರಿಗೂ ಡೆಮೋಕ್ರಸಿಲಿ ಎಲ್ಲರಿಗೂ ಮಾತಾಡೋ ಹಕ್ಕಿದೆ, ಮಾತಾಡೋ ಜವಾಬ್ದಾರಿ. ಈ ಉತ್ತಮ ಪ್ರಜಾಕೀಯ ಅಂತ ಏನ್ ಮಾಡಿದ್ರು ಅವ್ರಿಗೆ ಮಾತಾಡೋ ಖಂಡಿತ ಹಕ್ಕಿದೆ. ಬಟ್ ಅವ್ರಿಗೆ ಸಮಾಜದ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲ. ಎಲ್ಲೋ ಒಂದ್ ಕಡೆ ಆ ಸಮಾಜದ ಸಮಸ್ಯೆಗಳು ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಏನೋ ಒಂದು ಮಾಡಿ ನಗೆ ಪಾಠ ಆದ್ರು ಅಷ್ಟೇ ಹೊರತು ಅದು ಎಲ್ಲೋ ಒಂದ್ ಕಡೆ ಒಂದು ಪರಿವರ್ತನೆ ಆಗಲ್ಲ. ಜನ ಹೇಳ್ತಾರೆ, ಅದು ಹಳಬ್ರು, ನೀವು ಬಾಯಿ ಮುಚ್ಕೊಂಡು ದಡ್ಡ ಅನ್ಸ್ಕೊಳ್ಳೋದೇ ವಾಸಿ, ನೀವು ಬಾಯಿ ತೆಗೆದು ಅದನ್ನ ಸಾಬೀತು ಪಡಿಸೋದಕ್ಕಿಂತ. ಎಲ್ಲೋ ಒಂದ್ ಕಡೆ ಅದು ನನಗೆ ಎದ್ದು ಕಾಣುತ್ತೆ ಆ ವಿಚಾರದಲ್ಲಿ. ಬಟ್ ಬಾಯಿ ಮುಚ್ಚಬೇಡ, ನೀವು ಮಾತಾಡಿ, ನಿಜವಾಗ್ಲೂ ಸತ್ಯ ಗೊತ್ತಾಗ್ಲಿ. ನನಗೆ ಅದರಲ್ಲಿ ಒಂದು ಫಸ್ಟ್ ಅದು ಶುರುವಾದಾಗಿಂದನೂ ಕೂಡ ಅದು ಒಂದು ಫೇಲಿಯರ್. ಅದು ಏನು ಒಂದು ರೀತಿ ಚುನಾವಣೆಗೆ ಬಂದು ವೋಟ್ಸ್ ಬರ್ಲಿಲ್ಲ ಅಂತ ಫೇಲಿಯರ್ ಅಲ್ಲ. ಬೈ ಥಿಯರಿ, ಬೈ ಕಾನ್ಸೆಪ್ಟೇ ಅದರಲ್ಲಿ ಒಂದು ಸಮಸ್ಯೆ ಇತ್ತು. ಸೊ ಗಿಮಿಕ್ ತರ ನಡೆಸ್ಕೊಂಡಿದ್ದಾರೆ. ಸಮಾಜದ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾನು ಕೂಡ ಪ್ರಚಾರದಲ್ಲಿ ಗಿಮಿಕ್ ಮಾಡೋ ತರ ಇದ್ರೂ ಎಲ್ಲೋ ಒಂದ್ ಕಡೆ ಗಿಮಿಕ್ ಮಾಡ್ಬಿಟ್ಟು ನಾವು ರೀಚ್ ಮಾಡಬಹುದು ಅಂತ ಒಂದು ತಪ್ಪು ಕಲ್ಪನೆಯಲ್ಲಿ ಇರಬಹುದು. ನೀವೇ ಹೇಳ್ದಂಗೆ ಒಂದಿಷ್ಟು ಟೈಮ್ ಆಗುತ್ತೆ. ಕೆಲಸ ಮಾಡ್ಬೇಕು. ನಾನ್ ಮೀಡಿಯಾ ಮುಂದೆ ಇವಾಗ ನಿಮ್ ಮುಂದೆ ಮಾತಾಡಿ ನೀವು ಚಾನ್ಸ್ ಕೊಡ್ತಾ ಇದ್ದೀರಾ ಕರ್ನಾಟಕ ಟಿವಿ, ಅದು ನಿಮ್ಮ ದೊಡ್ಡ ಗುಣ. ಒಳ್ಳೆ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. ಆದ್ರೆ ಇದಕ್ ಮಾತ್ರ ಸೀಮಿತ ಆಗಿ ನಾನ್ ಜನರ ಮಧ್ಯೆ ಹೋಗ್ಬಿಟ್ಟು ಮನೆಗಳು ನಿಂತು ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗ್ ಕಟ್ಟಕ್ಕಾಗತ್ತೆ? ಇಟ್ಕೊಳ್ಳಿ, ನಮ್ಗೆ ವಿಜಯ್ ಅವರೇ, ಇಂಟರ್ನೆಟ್ ಬಂದಿರೋದೇ ಒಂದ್ 15-20 ವರ್ಷ. ಅದು ಒಂದು ಸೋಷಿಯಲ್ ಮೀಡಿಯಾ. ಅದಕ್ಕಿಂತ ಮುಂಚೆ ಇಂಟರ್ನೆಟ್ ಒಂದ್ 30 ವರ್ಷ, 35 ವರ್ಷ, 40 ವರ್ಷ. ಅದಕ್ಕಿಂತ ಮುಂಚೆ 100 ವರ್ಷ ಸಿನಿಮಾ. ಆದ್ರೆ ಜನರ ಮುಂದೆ ನಿಂತು ಅನ್ಯಾಯದ ವಿರುದ್ಧ ಜನರ ಮನೆಗೂ ರೀಚ್ ಮಾಡೋದು 1000 ವರ್ಷ ನಡೀತಾ ಇದೆ. ಹಂಗೆ ನಾವು ರೀಚ್ ಮಾಡ್ಬೇಕು. ಎಮೋಷನಲ್ ಕನೆಕ್ಷನ್ ಇರ್ಬೇಕು. ನಾನ್ ಸಿನಿಮಾದಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡಿದನಷ್ಟ ನಿಮ್ ಮನೆಗೂ ಬಂದಿದ್ದೇನೆ, ನಿಮ್ ಜೊತೆ ಮಾತಾಡಿ, ನಿಮ್ ಜೊತೆ ಹತ್ರ ಆಗಿದ್ದೀನಿ. ಬಂದ್ರಪ್ಪ, ನಾವೆಲ್ಲರೂ ಜೊತೆಗಿದ್ದೀವಿ. ನಾನೊಬ್ಬ ಸಿನಿಮಾ ನಟ, ಒಂದು ಸಿನಿಮಾ ಡೈರೆಕ್ಟರು, ನಾನ್ ಬಿಲ್ಡಪ್ ಶ್ರೀಮಂತ, ದೊಡ್ಡ ಗಾಡಿಗಳಿದೆ ಸದಾಶಿವನಗರದಲ್ಲಿ, ಈ ಕಡೆ ಆ ಕಡೆ ದೊಡ್ಡ ಮನೆಗಳಿದೆ ಅಂತ ಬಿಲ್ಡಪ್ ತೊಗೊಳೋದಲ್ಲ. ನೀವು ಬಂದು ತಲೆಮಾಡದಲ್ಲಿ ಎಲ್ಲರಿಗೂ ಸಮಾನ. ಈ ಅಸಮಾನತೆಯ ವ್ಯವಸ್ಥೆ ಪ್ರಶ್ನೆ ಮಾಡಿ ನೀವು ಕಟ್ಬೋದು, ಬಟ್ ಆ ಮನಸ್ಥಿತಿ ಇರಬೇಕು. ಆ ಮನಸ್ಥಿತಿ ಆ ಟೀಮ್ನಲ್ಲಿ, ಆ ತಂಡದಲ್ಲಿ ಆ ವ್ಯಕ್ತಿನ ನನ್ಗೆ ಕಾಣಿಸ್ತದೆ. ಹಾಗಾದ್ರೆ ಈ ಇರೋ ಪಕ್ಷಗಳಲ್ಲಿ ಸಾಮಾಜಿಕ ಪರಿವರ್ತನೆ ಮಾಡುವಂತ ಯಾವ ಪಕ್ಷಗಳಲ್ಲೂ ಇಲ್ವಾ ಆ ಶಕ್ತಿ? ಪರಿವರ್ತನೆ ಹೆಂಗ್ ಡಿಫೈನ್ ಮಾಡ್ತೀರಾ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾಜಿಕ ಯಥಾಸ್ಥಿತಿ ಲೆಕ್ಕಾಚಾರ ಈ ಮಾಡ್ತಿರೋದು ಕಾಂಗ್ರೆಸ್, JDS, ಆಪು, ಈ ಉದಾರವಾದಿ ಪಕ್ಷಗಳು. ಪರಿವರ್ತನೆ ಅಂತ ನಿಂತ್ಕೊಂಡಿರೋರು 1925 RSS ಶುರುವಾಗಿದ್ದು ಪರಿವರ್ತನೆಗೆ. ಕಮ್ಯುನಿಸ್ಟ್ ಅನ್ನೋದು 1925 ಕಾನ್ಪುರ ಶುರು ಮಾಡಿದ್ದು ಪರಿವರ್ತನೆಗೆ. ಮತ್ತೆ ನಮ್ಮ ಅಂಬೇಡ್ಕರ್ ವಾದ, ಪೆರಿಯಾರ್ ವಾದ, ಸಮಾನತಾವಾದನು ಪರಿವರ್ತನೆಗೆ. ಆದರೆ RSS ಹಿಂದುತ್ವದ ಪರಿವರ್ತನೆ ಅದು ಒಂದು ಸುಳ್ಳು ಮತ್ತೆ ಒಂದು ದ್ವೇಷದ ಮೇಲೆ ಕಟ್ಟಿರೋ ಪರಿವರ್ತನೆ. ಕಮ್ಯುನಿಸ್ಟ್ ಪರಿವರ್ತನೆ ಅದು ಒಂದು ಆರ್ಥಿಕತೆಗೆ ಸೀಮಿತ ಆಗಿ ಬೇರೆ ಬೇರೆ ಸಮಸ್ಯೆಗಳು, ಜಾತಿ, ಲಿಂಗ, ಭಾಷೆ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ತಾರತಮ್ಯ ಪ್ರಶ್ನೆ ಮಾಡದೇ ಇರೋ ಒಂದು ಬರೀ ಆರ್ಥಿಕತೆಗೆ ಸೀಮಿತ ಆಗೋದು. ಇಡೀ ಅನ್ಯಾಯದ ವ್ಯವಸ್ಥೆ, ಸಂಪೂರ್ಣವಾದ ಪರಿವರ್ತನೆ ನಂಬ್ಕೊಂಡಿರೋರು ನಮ್ಮ ಸಿದ್ಧಾಂತ. ಇವರಿಬ್ಬರು ಕೂಡ ಕೇಡರ್ ಬೇಸ್ಡೆ. ಆದ್ರೆ ಅವರು ಕೇಡರ್ ಬೇಸ್ಡ್ ಆದ್ರೂ ಅವ್ರ ಐಡಿಯಾಲಜಿನಲ್ಲಿ ಹುಳುಕಿದೆ. ಈ ಕಡೆ ಮತ್ತೆ ಈ ಕಡೆ ಕಂಪ್ಲೀಟ್ ಇಲ್ಲ ಅಂತ ಹೇಳಕ್ಕೆ ಇಷ್ಟ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ನಿಮ್ಮ ನಿಲುವು ಏನು, ಲೆಕ್ಕಾಚಾರ ಎಲ್ಲ ಅಂತ. ಬಟ್ ಎಲ್ರಿಗೂ ಏನ್ ಗೊಂದಲ ಅಂದ್ರೆ ಸೇಮ್, ಅವರು ಥಿಯರಿ ಅಷ್ಟೇ ಮಾಡ್ತೀರಾ, ಪ್ರಾಕ್ಟಿಕಲ್ ಗ್ರೌಂಡ್ ಬರಲಿಲ್ಲ. ಪ್ರಜಾಕೀಯ ಉಪೇಂದ್ರ ಅಂತ ಪ್ರಾಕ್ಟಿಕಲ್ ನಾವು ಗ್ರೌಂಡ್ ಬಂದಾಗ ಏನ್ ಅರ್ಥ ಆಗುತ್ತೆ, ಅದು ಹೋರಾಟಗಳಾಗುತ್ತೆ, ಮಾಡ್ಲೇಬೇಕು ಅಂತ.
ಬಟ್ ಸಹಜ ಹೌದು, ಎಲ್ಲರೂ ಎಲ್ಲಾ ವ್ಯವಸ್ಥೆ ಬಗ್ಗೆ ಬೇಜಾರಾಗಿದೆ, ಅಸಮಾನತೆ ಬಗ್ಗೆ ಬೇಸರ ಇದೆ. ಮೊದ್ಲಾದ್ರೆ ಜಾತಿ ಪ್ರಾಮುಖ್ಯತೆ ಇತ್ತು. ಯಂಗ್ ಜನರೇಷನ್ ಜಾತಿ ಬಗ್ಗೆ ಕೇರ್ ಮಾಡ್ತಿಲ್ಲ, ಧರ್ಮದ ಬಗ್ಗೆ ಕೇರ್ ಮಾಡ್ತಿಲ್ಲ. ಬಟ್ ಯಾರೋ ಒಬ್ರು ಆಲ್ಟರ್ನೇಟಿವ್ ಬೇಕಲ್ಲ ಅಂತ. ನಮಗೆ ಜಾತಿ ವಿಚಾರದಲ್ಲೇ ಮಾತಾಡ್ತೀವಿ. ಇವತ್ತಿನ ದಿನ ನೀವು ಜಾತಿ ಬಗ್ಗೆ ಹೇಳಿದ್ರೆ ಯಂಗ್ ಜನರೇಷನ್ ಜಾತಿ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಬಟ್ ಹಾಗಿದ್ದಾಗ ಇವತ್ತು ಕ್ರಿಕೆಟ್ ವಿಚಾರದಲ್ಲೂ ಯಾರೋ ಒಬ್ರು ಕೇಳಿದ್ರು, ನಾವ್ ಯಾವತ್ತೂ ಕೂಡ ಸಚಿನ್ ದ್ರಾವಿಡ್ನ ಜಾತಿ ವಿಚಾರದಲ್ಲಿ ನೋಡಿಲ್ಲ, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಅದು ಎಲ್ಲೋ ಒಂದ್ ಕಡೆ ನಮಗೆ ಅಸಮಾಧಾನ ಆಗ್ತದೆ. ಜಾತಿ ವಿಚಾರ ನೀವು ಇವತ್ತು ಗಮನಿಸ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ಮುಂಚೆನು ಜಾತಿಯಿಂದ ಅದು ಒಂದು ಫ್ಯಾಕ್ಟರ್ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಜಾತಿಯೂ ಒಂದು ಕಾರಣ ಇದೆ ಇವತ್ತು ನಿಮ್ಮ ಬೆಳವಣಿಗೆ. ನಾವು ನೋಡದೇ ಇದ್ರೆ ಅದು ನಮ್ಮ ಕುರುಡತನ. ಸೊ ಆ ಕಾರಣಕ್ಕೆ ಇವತ್ತಿನ ದಿನ ಜಾತಿ, ಇವತ್ತಿನ ದಿನ ಲೀಡರ್ಸ್, ಅದು ದೇವೇಗೌಡರು ಆಗಿರ್ಬೋದು ಒಂದು ಒಕ್ಕಲಿಗ ಜಾತಿಯ ಲೀಡರು, ಯಡಿಯೂರಪ್ಪ ಆಗಿರ್ಬೋದು ಲಿಂಗಾಯತ ಜಾತಿಯ ಲೀಡರು, ಸಿದ್ದರಾಮಯ್ಯನು ಒಂದು ಕುರುಬ ಜಾತಿಯ ಲೀಡರ್ ಅನ್ನೋದು ನಮ್ಮ ಕಣ್ಣಲ್ಲಿ ಎಷ್ಟೋ ಎವಿಡೆನ್ಸ್ ಕೊಡ್ಬೋದು ನಾನು ಅದಕ್ಕೆ. ಸೊ ಆ ಕಾರಣಕ್ಕೆ ನಮಗೆ ನಿಜವಾದ ಲೀಡರ್ಶಿಪ್ ಏನ್ ಬೇಕು ಅಂದ್ರೆ ಜಾತಿ ವಿನಾಶದ ಲೀಡರ್ಶಿಪ್, ಆಂಟಿ ಕ್ಯಾಸ್ಟ್ ಲೀಡರ್ಸ್ ಅಲ್ಲ, ಇವರೆಲ್ಲ ಮಾಸ್ ಲೀಡರ್ ಅಂತಾರೆ. ಮಾಸ್ ಲೀಡರ್ಸ್ ನಥಿಂಗ್ ಬಟ್ ಕ್ಯಾಸ್ಟ್ ಲೀಡರ್. ನಮಗೆ ಆಂಟಿ ಕ್ಯಾಸ್ಟ್ ಲೀಡರ್ಶಿಪ್ ಇದ್ದರೆ ನಮ್ಮ ಪರಿವರ್ತನೆ. ಸೊ ಆ ಆಂಟಿ ಕ್ಯಾಸ್ಟ್ ಲೀಡರ್ಶಿಪ್ ಅನ್ನೋದು ಅಂದ್ರೆ ಜಾತಿನೂ ಗುರುತಿಸ್ಬೇಕು, ಬಟ್ ಇದು ಬರೀ ಆಂಟಿ ಕ್ಯಾಸ್ಟ್ ಮಾತ್ರ ಸೀಮಿತ ಆಗಲ್ಲ. ಇವಾಗ ನಮ್ಮ ಸಮಾಜದಲ್ಲಿ ಜಾತಿ ಒಂದೇ ಸಮಸ್ಯೆ ಇದ್ರೆ ಸರಿ ಜಾತಿ ವಿನಾಶ ಅನ್ಬೋದು. ಜಾತಿಗೂ, ಬಂಡವಾಳಶಾಹಿ ವ್ಯವಸ್ಥೆಗೂ, ಪುರುಷ ಪ್ರಧಾನ ವ್ಯವಸ್ಥೆಗೂ, ಭಾಷೆಯ ತಾರತಮ್ಯಕ್ಕೂ, ಹಿಂದೂ ಎಲ್ಲ ಒಂದಕ್ಕೊಂದು ಕೂಡ್ಬಿಟ್ಟಿದೆ. ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸೀಮಿತ ಆಗ್ಬಿಟ್ಟಿದೆ. ಸೊ ನೀವು ಇಡೀ ಸಿಸ್ಟಮ್ ಅನ್ನ ಫೈಟ್ ಮಾಡದೇ ಇದ್ರೆ ನೀವು ಅಡ್ರೆಸ್ ಮಾಡಕ್ಕಾಗಲ್ಲ. ಬಟ್ ಒಂದು ಹೌದು, ಭಾರತ ಅಪ್ಡೇಟ್ ಆಗ್ತಿದೆ, ಬೇರೆ ಬೇರೆ ದಿಶೆಯಲ್ಲಿ ಬೆಳೀತಾ ಇದೆ ದೇಶ. ಬ್ರಿಟನ್ ಪ್ರಧಾನಿ ಅಖಂಡ ಭಾರತದ ಮೂಲದವರು ರಿಷಿ ಸುನಾಕ್. ಅಮೆರಿಕಾದಲ್ಲೂ ಕೂಡ ಭಾರತೀಯರು ಅಧ್ಯಕ್ಷೀಯ ಪಟ್ಟಕ್ಕೆ ಈ ಲೆಕ್ಕಾಚಾರಗಳು ನಡೀತಾ ಇದೆ. ಸೊ ನಮ್ಮ ದೇಶದಲ್ಲೂ ಕೂಡ ಆ ರೀತಿ ಜಾತಿ ಮೀರಿದ ಲೆಕ್ಕಾಚಾರ ಬರ್ಬೋದು, ಆಗತ್ತಾ? ಅಲ್ಲ, ನಾನು ಎಕ್ಸಾಂಪಲ್ ಹೇಳಿದ್ದೆ. ಫಸ್ಟ್ ಆಫ್ ಆಲ್ ಜಾತಿ ಮೀರಿದ್ದಂತ ಅಲ್ಲ, ಜಾತಿನ ಗುರುತಿಸಿ ಅದರಲ್ಲಿ ಪ್ರತಿರೋಧ ನಾವು ತರಬೇಕು. ನಾವು ಜಾತಿ ಮೀರಿದ್ದು ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಈ ಒಂದೊಂದು ಯೋಚನೆ, ಇವಾಗ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಅಥವಾ ಇವರು ಸಿ.ಟಿ. ರವಿ ಅವರು ಮಾತಾಡಿದ್ ಕೇಳಿ, ಜಾತಿ ನೋಡಬಾರ್ದು, ನೋಡಿದ್ರೆ ಅದು ಹೋಗ್ಬಿಡತ್ತೆ. ಜಾತಿ ನೋಡದೇ ಇದ್ರೆ ಅದು ಹೋಗತ್ತೆ ಅಂದ್ರೆ ಹೆಂಗ್ರಿ? ಟ್ರಾಫಿಕ್ ನಾವು ಗುರುತಿಸಬಾರ್ದು, ಅದು ಹೋಗ್ಬಿಡತ್ತಾ? ಭ್ರಷ್ಟಾಚಾರ ನಾವು ಗುರುತಿಸಬಾರ್ದು, ಅದು ಹೋಗ್ಬಿಡತ್ತಾ? ನೀವು ಅದನ್ನ ಗುರುತಿಸಿ ಅದನ್ನ ಸರಿಪಡಿಸ್ಬೇಕು, ಅದನ್ನ ಅಡ್ರೆಸ್ ಮಾಡಬೇಕು. ಸೊ ಇವತ್ತಿನ ದಿನ ಕಮಲಾ ಹ್ಯಾರಿಸ್ ಆಗಿರ್ಬೋದು, ರಿಷಿ ಸುನಕ್ ಆಗಿರ್ಬೋದು, ಅವರು ಭಾರತೀಯ ಮೂಲದವರಾಗಿರ್ಬೋದು, ಬಟ್ ಆ ವ್ಯವಸ್ಥೆಗಳ ಶಕ್ತಿಗಳು, ಯಥಾಸ್ಥಿತಿ ಶಕ್ತಿಗಳು ಮತ್ತೆ ಒಂದು ಜನವಿರೋಧಿ ಶಕ್ತಿಗಳು ಪರವಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬೆಳ್ಕೊಂಡಿರೋರು. ಅವರೇ ನಮ್ಮ ಸಮಾಜವಾದಿ ಅಲ್ಲ. ನಮಗೆ ಇವತ್ತಿನ ದಿನ ನಾನು ಹೇಳಿದ್ದೀನಿ, ನಮ್ಮವರು ಅಂದ್ರೆ ನಮ್ಮ ಜಾತಿನಲ್ಲಿ ಹುಟ್ಟಿರೋ ನಮ್ಮವರಲ್ಲ, ನಮ್ಮ ಧರ್ಮದಲ್ಲಿ ಹುಟ್ಟಿರೋ ನಮ್ಮವರಲ್ಲ, ನಮ್ಮ ದೇಶದಲ್ಲೋ, ನಮ್ಮ ಊರಿನಲ್ಲೋ, ನಮ್ಮ ರಕ್ತ ಸಂಬಂಧ ನಮ್ಮವರಲ್ಲ. ನಮ್ಮವ್ರು ಅಂದ್ರೆ ಸಮಾಜದ ಕನಸಿಟ್ಕೊಂಡು ಅನ್ಯಾಯದ ವಿರೋಧ ನಿಂತ್ಕೊಳ್ಳೋದೇ ನಮ್ಮವರು. ಸೊ ಆ ಕಾರಣಕ್ಕೆ ಕ್ರಿಶ್ಚಿಯನ್ನರ ರಾಷ್ಟ್ರ ಬ್ರಿಟನ್ ಈ ಲೆಕ್ಕಾಚಾರಗಳಿರುವ ಸಂದರ್ಭದಲ್ಲಿ ಅನ್ಯ ಧರ್ಮ ಯಾರೋ ಪ್ರಧಾನಿ ಆಗ್ತಾರೆ ಅನ್ನೋದಾದ್ರೆ ನಮ್ಮ ದೇಶದಲ್ಲಿ ನಾಳೆ ಅದನ್ನ ಆಗ್ಬಹುದಲ್ಲ ಅಂತ. ನಮಗೆ ನಮ್ಮ ದೇಶದಲ್ಲೂ ಒಬ್ಬ ಕ್ರೈಸ್ತ ಧರ್ಮದವನೇ ಆಯ್ತು, ಮುಸಲ್ಮಾನ್ ಧರ್ಮದವನೇ ಆಗಿದ್ದು, ಅದು ದೊಡ್ಡ ಪರಿವರ್ತನೆ. ದಲಿತ ಆದ್ರೂ ಅದು ಆದಿವಾಸಿ ಆದ ಪರಿವರ್ತನೆ ಅಲ್ಲ. ನಮ್ಮ ದೇಶದ ಕ್ರೈಸ್ತ, ಮುಸಲ್ಮಾನ್, ಆದಿವಾಸಿ, ದಲಿತರ ಆಗ್ಬೇಕು ಅಂದ್ರೆ ಒಬ್ಬ ಸಮಾನತಾವಾದಿ ಕ್ರೈಸ್ತ ಧರ್ಮದವನು ಆಗ್ಬೇಕು, ಒಬ್ಬ ಸಮಾನತಾವಾದಿ ಮುಸಲ್ಮಾನ್ ಆಗ್ಬೇಕು, ಒಬ್ಬ ಸಮಾನವಾದ ದಲಿತರು ಆದಿವಾಸಿ ಆಗ್ಬೇಕು, ಅಥವಾ ಬ್ರಾಹ್ಮಣನೇ ಆಗ್ಲಿ. ನಮಗೆ ಒಂದು ಸಮಾನತಾವಾದಿ ಮನುಷ್ಯ ಆಗ್ಬೇಕು. ಇದು ಒಂದು ಅಸ್ಮಿತೆಗೆ ಸೀಮಿತ ಅಲ್ಲ. ಅಸ್ಮಿತೆಗೆ ಸೀಮಿತ ಮಾಡಿದ್ರೆ ನೀವೆಲ್ಲ ಒಂದ್ ಕಡೆ ದಲಿತರು, ನಾನು ಇದೇ ಹೇಳ್ತೇನೆ ನೋಡ್ರಪ್ಪ, ನೀವು ಇವತ್ತಿನ ದಿನ ನಮ್ಮವರು ಒಂದೇ ಯಾರು ದಲಿತ, ನಮ್ಮವರು ಒಂದೇ ದಲಿತರು ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬಿಜೆಪಿನಲ್ಲೂ ಇದ್ದಾರೆ, JDS ನಲ್ಲೂ ಇದ್ದಾರೆ. ಅವ್ರು ನಮ್ಮವರಾಗಲ್ಲ, ಅವ್ರು ಕಾಂಗ್ರೆಸ್, ಬಿಜೆಪಿ, JDS ಸಿದ್ಧಾಂತದವರು. ನಮ್ಮವರು ಅಂದ್ರೆ ಸಮಾಜ ಕಟ್ಟವರು, ಮನಸ್ಸು ಇಟ್ಕೊಂಡಿರೋರು, ಯಾವುದೇ ಜಾತಿ, ಧರ್ಮ, ಲಿಂಗ, ವರ್ಗ, ದೇಶದವರಾಗಿತ್ತು. ಸೊ ಹಾಗಿದ್ದಾಗ ನಾವು ಒಂದು ಅಸ್ಮಿತೆ ಮುಖ್ಯ ಅಲ್ಲ, ಸಿದ್ಧಾಂತ ಮುಖ್ಯ. ಹಿಂದುತ್ವನು ಅದೇ ರೀತಿ ಯೋಚನೆ ಮಾಡುತ್ತೆ. ಇವತ್ತಿನ ದಿನ ಇದ್ರಲ್ಲಿ ಹಾಕಿದ್ದಾರೆ, CM ಹಾಕಿದ್ದಾರೆ ಈ ಛತ್ತೀಸ್ಗಢ್ನಲ್ಲಿ, ದಿಯೋ ಅಂತ ವ್ಯಕ್ತಿ ಆದಿವಾಸಿನ ಮಾಡಿಸಿದ್ದಾರೆ. ಅವ್ರಿಗೆ ಏನ್ ಬೇಕು ಅಂದ್ರೆ, ಇವಾಗ ಕಾಂಗ್ರೆಸ್ ಹೆಂಗ್ ಲೆಕ್ಕಾಚಾರ ಮಾಡ್ತೀರಿ, ದಿಢೀರ್ ನಾವು ರೇವಂತ್ ರೆಡ್ಡಿ ಹಾಕಿದ್ ಹೆಂಗೆ, ಯಾಕೆ ಹಾಕಿದ್ರು ಅಂದ್ರೆ ಚುನಾವಣೆ ಯಾರು ಗೆಲ್ತಾರೋ ಅವರೇ CM, ಚುನಾವಣೆನ ಮುಖ್ಯ, ಲೆಕ್ಕಾಚಾರನೇ ಮುಖ್ಯ. ಬಟ್ ಹಿಂದುತ್ವ ಹಂಗಲ್ಲ. ಹಿಂದುತ್ವ ಒಂದು ಸೈದ್ಧಾಂತಿಕ ನೆಲೆಗಟ್ಟು. ನಾಳೆ ದಿನ ಯಾವನೋ ಒಬ್ಬ ಮುಸಲ್ಮಾನರು ಕ್ರೈಸ್ತನ್ ಬೈಯೋ, ಮುಸಲ್ಮಾನರು ಕ್ರೈಸ್ತರು ಬಂದ್ರು ಕೂಡ ಅವ್ನು ಎತ್ತ ಹಾಕ್ಬಿಡ್ತಾರೆ, ಸರಸಂಚಾಲಕ ಮಾಡ್ಬಿಡ್ತಾರೆ, ಅವನ್ನೇ ಬೆಳೆಸ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಿದ್ಧಾಂತ ಮುಖ್ಯ. ಆ ಸಿದ್ಧಾಂತದ ಲೋಪದೋಷ ಇದೆ. ಬಟ್ ನಾವು ಕೂಡ ಸಿದ್ಧಾಂತ ಮುಖ್ಯ. ನಮ್ಮ ಸಿದ್ಧಾಂತನೇ ಸತ್ಯ, ಪರಿವರ್ತನೆ. ನಾವು ಮನುಷ್ಯರ ಮಧ್ಯೆ ಅಸ್ಮಿತೆ ತರದಲ್ಲ, ಸೈದ್ಧಾಂತಿಕ ನೆಲೆಗಟ್ಟು.